ನಮಸ್ತೆ ಮೇಡಮ್. ಅಮರೇಶ್. ಇದು ಕಾಯಿಲೆ ನೋಡ್ರಿ ಮೇಡಮು, ನಾವು ರೈತರು ಹೊಲದಲ್ಲಿ ದುಡಿಯೋ ಕಾಲಕ್ಕೆ ಒಂದು ಕೆಂಪುದು ಗಾಯ ಆದಂಗೆ ಆಗಿತ್ತು ಇಲ್ಲಿ ಕಾಲಿಗೆ. ಅದನ್ನ ತೋರ್ಸ್ಕೊಂಡಿವ್ರಿ. ಅದು ಏನೋ ಸಣ್ಣ ಬಕ್ಕೆ ಆದಂಗೆ ಆಗಿರ್ಬೋದು, ಹುಣ್ಣು ಅಂತಾವ್ ಅಂತೇಳಿ ನಮ್ಮ ರೈತರದ್ದು ಗೊತ್ತದಲ್ರಿ. ಆ ಟೈಪ್ ತೋರಿಸ್ತೀರಿ, ಅಲ್ಲೆಲ್ಲಿ ತೋರಿಸ್ತೀರಿ. ನಾವು ರಾಯಚೂರು ಹತ್ರ ಓದಿವ್ರಿ. ಶಾಂಪಲ್ ತೊಗೊಂಡು ನಾವು ಬೆಂಗಳೂರಿಗೆ ಕಳಿಸ್ತೀವಿ ಅಂತೇಳಿ ಬೆಂಗಳೂರಿಗೆ ಕಳಿಸ್ತೀರಿ. ಅದು ಕಳಿಸಿದ ತಕ್ಷಣ ಹಿಂಗೆ ಸರ್ ಮತ್ತೆ ಇಷ್ಟು ದಿವಸದ ಮೇಲೆ ರಿಪೋರ್ಟ್ ಬರ್ತದ, ಒಂದು ವಾರ ಬಿಟ್ಟು ಬರ್ರಿ ಅಂತ ತಿಳ್ಕೇಸಿ ಹೇಳಿದ್ರಿ. ಬಿಟ್ಟು ಹೋದ ತಕ್ಷಣ ಅವರು ಹಿಂಗಿಂಗ ನಿಮ್ಗೆ ಕ್ಯಾನ್ಸರ್ ಪ್ರಾಬ್ಲಮ್ ಆಗ್ತೈತದ ಅವ್ರಿಗೆ, ಅದನ್ನ ನೀವು ಸ್ವಲ್ಪ ಬೇರೆ ದೊಡ್ಡ ಸಿಟಿಗೆ ಹೋಗಿ ತೋರ್ಸ್ರಿ ಅಂತ ತಿಳ್ಕೇಸಿ ಹೇಳಿದ್ರಿ. ನಾವು ಬೆಂಗಳೂರಿಗೆ ಹಾಸ್ಪಿಟ್ಲಿಗೆ ಬಂದಿವ್ರಿ. ಆ ಹಾಸ್ಪಿಟ್ಲಿಗೆ ಬಂದು ಅಲ್ಲಿ ತೋರಿಸಿದ್ರಿ. ಎಲ್ಲ ತೋರಿಸಿದ್ಮೇಲೆ ಹಿಂಗಿಂಗೆ ಆಕೈತೆ ಅಂತ ತೆಗೆಸಿ ಹೇಳಿದ್ರಿ. ಅದನ್ನ ಆಪ್ರೇಷನ್ ಮಾಡಿಸ್ಬೇಕಂತ ಹೇಳಿದ್ರಿ. ಆಪ್ರೇಷನ್ ಮಾಡಿಸಿದ್ರಿ ಮೇಡಮ್. ಆಪ್ರೇಷನ್ ಮಾಡಿದ್ಮೇಲೆ ಅವರು 3 ದಿವಸದಲ್ಲಿ ಮನೆಗೆ ಅಂತ ಕಳಿಸಿದ್ರು. ಅದನ್ನೆಲ್ಲ ಗಾಯಪಾಯ ವಾಸಿ ಆಗೋದ್ರೊಳಗೆ 2 ತಿಂಗಳು ಇಲ್ಲಿ ವಾಸವಾಗಿದ್ದೀವಿ. ಅಲ್ಲಿ ಊರಿಗೆ ಹೋದ್ರೆ ನಮ್ಗೆ ಇದು ಸ್ಟೇಟ್ಮೆಂಟ್ ಇದಕ್ಕೆ ಅದಾಗಲ್ಲ ಅಂತ ಹೇಳಿ ಕಮ್ಮಿ ಮಾಡಿದ್ರೆ ಮತ್ತೆ ಅದು ಇಂತಲ್ಲಿ ಹೊಟ್ಟೆಯಲ್ಲಿ ಸ್ವಲ್ಪ ಇದು ಕಾಣಂಕೈತಿ. ಮತ್ತೆ ನೆಕ್ಸ್ಟ್ ನಾವು ರಾಯಚೂರಲ್ಲಿ ಹೋದ್ರಿ. ಸ್ಕ್ಯಾನ್ ಮಾಡಿಸಿದ ತಕ್ಷಣ ಇಲ್ಲ 2 ಗಡ್ಡೆ ತರ ಕಾಣ್ತಾವ ಅಂತ ಹೇಳಿದ್ರಿ. ನಾವು ಅಲ್ಲಿ ಇದ್ದಲ್ಲಿ ಜನ ಪಬ್ಲಿಕ್ ಮಾತಾಡ್ತಿದ್ರಿ. ಏನ್ ಪುನರ್ಜನ್ಮ ಹಾಸ್ಪಿಟ್ಲ್ ಅಂತೇಳಿ ಬೆಂಗಳೂರಲ್ಲಿ ಇದೆ, ಹಾಸ್ಪಿಟ್ಲಿಗೆ ಹೋಗಿ ಬೆಟ್ಟಾಗ್ರಿ ಒಂದ್ಸಾರಿ. ಅಲ್ಲಿ ಸ್ವಲ್ಪ ನಮ್ಮ ಹಳೆಯ ಮೊಬೈಲ್ ಹೊಡೆದ ಕೇಸಿ ನೋಡಿ ಈ ಮಾಹಿತಿ ತಿಳ್ಕೊಂಡ ಮೇಲೆ ನಿಮ್ಮ ಹಾಸ್ಪಿಟ್ಲಿಗೆ ಬಂದಿವ್ರಿ. ನಿಮ್ಮ ಹಾಸ್ಪಿಟ್ಲಲ್ಲಿ ಮಾಹಿತಿ ಹೇಳಿದ್ರಿ ಮೇಡಮ್ನವರು, ತಾವೆಲ್ಲ ಹೇಳಿದ್ರಿ. ಅದು ಸ್ಟಾಪ್ ಆದ್ರೆ ನಮ್ಗೆ ಪುನರ್ಜನ್ಮ ಅಂತ ಬಂದಂಗೆ ಆಗುತ್ತೆ ರೀ.